ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭುಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿ ಸದಾಂ ವಶೇ ಸನ್ಮಂಗಳಾನಿ ಭವಂತು. ಕಲ್ಪವೃಕ್ಷ ಕಾಮಧೇನೆನಿಸಿಕೊಂಡಂತಹ ರಾಘವೇಂದ್ರ ಗುರುಸಾರ್ವಭೌಮರ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇವತ್ತಿನ ದಿವಸ ಅವರ ಮಹಿಮೆ ಅಪಾರವಾದದ್ದು ಅಂತ. ಅದಕ್ಕೆ ದಾಸರ ಹೇಳಿದ್ದಾರೆ, ಮಹಿಮೆ ಸಾಲದೆ ಎಷ್ಟೋ ಮಹಿಮೆ ಸಾಲದೆ, ಮಹಿಮೆ ಸಾಲದೆ ಎಷ್ಟೋ ಮಹಿಮೆ ಸಾಲದೆ. ನಿನ್ನ ಮಹಿಮೆ ಎಷ್ಟು ಹೇಳಿದ್ರು ಸಹಿತ ಸಾಲದಪ್ಪ ಅಂತ ಹೇಳ್ತಾರೆ ದಾಸರ. ಅದೇ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರ ಮಹಿಮೆ ಸಮುದ್ರ ಇದ್ದಂಗೆ. ಆ ಸಮುದ್ರದಲ್ಲಿ ನೀವೆಷ್ಟು ಕಲ್ಲನ್ನ ತಗೊಂಡ್ರೂ ಸಹಿತ ಬರ್ತಾನೇ ಇರುತ್ತೆ. ಆ ರೀತಿಯಾಗಿರುವಂತಹ ಗುಣ ಮತ್ತೆ ಅದೇ ರೀತಿಯಾಗಿರುವಂತಹ ಪವಾಡಗಳು ಅಪಾರವಾಗಿರುವಂತ ಒಂದು ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರ ಅವರ ದಯೆ, ನಿಷ್ಠೆ, ಅವರ ಅನುಗ್ರಹ ಆ ರೀತಿಯಾಗಿದೆ. ಅವರ ಇವತ್ತಿನ ದಿವಸ ಅತ್ಯದ್ಭುತವಾಗಿರುವಂತಹ ಪರಮ ಆಶ್ಚರ್ಯಚಕಿತವಾಗಿರುವಂತಹ ಒಂದು ಪವಾಡ ರೋಮಾಂಚನ ಆಗುತ್ತೆ. ಅಂತಹ ಒಂದು ಪವಾಡ ಅದೆಲ್ಲರೂ ಸಹಿತ ನಾವು ಕೇಳಬೇಕಾದಂತ ಕರ್ತವ್ಯ. ಯಾಕಂದ್ರೆ ರಾಯರ ಪ್ರತಿಯೊಬ್ಬ ಭಕ್ತರು ಅವರ ಬಗ್ಗೆ ನಾವು ತಿಳ್ಕೊಂಡು ನೂರಾರು ಜನಕ್ಕೆ ಹೇಳಿದಾಗ ನಮಗೂ ಪುಣ್ಯ, ಹೇಳಿರೋರ್ಗೂ ಪುಣ್ಯ, ಕೇಳಿರೋರ್ಗೂ ಪುಣ್ಯ. ಆದ್ದರಿಂದ ಒಂದು ಸಲಿ ಅವರು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳಾಗಿರ್ತಾರೆ. ಆ ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಸರು ವಿಜಯ ರಾಘವ ನಾಯಕ ಅಂತ ಅವನ ಹೆಸರು. ಆ ರಾಜ ಒಂದು ಸಲ ಇದೇ ರೀತಿಯಾಗಿ ಊರಿನಲ್ಲಿ ತುಂಬಾ ದುರ್ಭಿಕ್ಷೆ ಬರುತ್ತೆ. ಮಳೆಯೆಲ್ಲ ಆಗೋದಿಲ್ಲ, ಏನು ಬೆಳೆಯೋದಿಲ್ಲ, ನೀರಿರೋದಿಲ್ಲ, ಆ ರೀತಿಯಾಗಿರುವಂತಹ ಒಂದು ಬೆಳೆಗಳು ಏನೂ ಬೆಳೆಯೋದಿಲ್ಲ. ಅಂತಹ ಒಂದು ನಾಶಕವಾಗಿರುವಂತಹ ಒಂದು ದುರ್ಭಿಕ್ಷೆ ಬರುತ್ತೆ. ಆ ದುರ್ಭಿಕ್ಷೆ ಕಾಲದಲ್ಲಿ ಎಲ್ಲರೂ ಪ್ರಜೆಗಳೆಲ್ಲ ಹೋಗಿ ರಾಜನ ಹತ್ರ ಒಂದು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ರಾಜ, ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ತುಂಬಾ ದುರ್ಭಿಕ್ಷೆ ಆಗಿದೆ, ದಯವಿಟ್ಟು ಏನಾದರೂ ಉಪಾಯವನ್ನ ಮಾಡಿ ಅಂತ. ಹಳೆ ಕಾಲದಲ್ಲೆಲ್ಲ ರಾಜರುಗಳೆಲ್ಲ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಏನಾದರೂ ಈ ಕಾಲವನ್ನು ಬಂದಾಗ ಯಜ್ಞ ಯಾಗಾದಿಗಳನ್ನ ಮಾಡೋರು. ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಆ ದೇವರು ಪ್ರೀತಿಯಾಗಿ ಮಳೆಯನ್ನ ಸುರಿಸ್ತಾ ಇದ್ರಂತೆ. ಅದೇ ರೀತಿಯಾಗಿ ಈ ರಾಜನು ಸಹಿತ 1 ತಿಂಗಳ ಸತತವಾಗಿ ಆ ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ರಾಯರ ಹತ್ರ ಹೋಗಿ ಆಶೀರ್ವಾದವನ್ನ ಪಡೆದುಕೊಂಡು ಬರಲಿಕ್ಕೆ ಬರ್ತಾನಂತೆ. ರಾಯರ ಮುಂದೆ ಹೇಳ್ತಾನಂತೆ, ಈ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನ ಮಾಡಬೇಕು ಸ್ವಾಮಿ, ಊರಿನಲ್ಲಿ ತುಂಬಾ ದುರ್ಭಿಕ್ಷೆ ಬಂದಿದೆ, ಅದನ್ನ ನಾನು ಮಾಡಬೇಕು ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳ್ತಾರಂತೆ. ಶುಭವಾಗ್ಲಿ ಅಂತ ಹೇಳಿ ರಾಮಚಂದ್ರ ದೇವರ ಪರಮಾನುಗ್ರಹ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಕಳಿಸ್ತಾರಂತೆ. ಆ ರಾಜ 1 ತಿಂಗಳ ಸತತವಾಗಿ ಆ ಯಜ್ಞಯಾಗಾದಿಗಳನ್ನ ಮಾಡ್ತಾರಂತೆ. ರಾಜ ಯಜ್ಞಯಾಗಾದಿಗಳನ್ನ ಮಾಡಬೇಕಾದರೆ ಲಕ್ಷಾಂತರ ಜನರಕ್ಕೆ ಅನ್ನದಾನವನ್ನು ಮಾಡ್ತಾನಂತೆ. ಋಷಿ ಮುನಿಗಳನ್ನ ಕರೆಸಿ, ದೇವತೆಗಳನ್ನ ಕರೆಸಿ, ವಜ್ರ ವೈಡೂರ್ಯ ಎಲ್ಲವನ್ನೂ ದಾನವನ್ನು ಮಾಡ್ತಾನಂತೆ. ಯಜ್ಞಯಾಗಾದಿಗಳನ್ನ ಮಾಡ್ತಾನಂತೆ. ಆ ಯಜ್ಞಯಾಗಾದಿಗಳನ್ನ ಮಾಡಿ ದೇವತೆಗಳು ಸಂತೋಷಪಟ್ಟು ಧಾರಾಕಾರವಾಗಿ ಮಳೆಯನ್ನ ಸುರಿಸ್ತಾರಂತೆ. ಅದಕ್ಕೆ ಭೂಮಿ ಅಂತ. ಏನಪ್ಪಾ ಅಂದ್ರೆ, ಯಜ್ಞ ಅಂತಂದ್ರೆ ಯಜ್ಞ ಪುರುಷ ದೇವರು ಅಂತ ಆ ಅಗ್ನಿಗೆ ಹೆಸರು. ಆ ಅಗ್ನಿಗೆ ಆಹುತಿಯನ್ನ ಕೊಟ್ಟಾಗ, ಅದಕ್ಕೆ ನಾವೇನೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಯಜ್ಞವನ್ನು ಮಾಡ್ತೀವಿ. ಯಜ್ಞ ಯಾಕಪ್ಪ ಅಂತಂದ್ರೆ ದೇವರುಗಳಿಗೆ ಆಹುತಿಗಳ ಮೂಲಕ, ಮಂತ್ರದ ಮೂಲಕ ಆಹುತಿಯನ್ನು ಕೊಡತಕ್ಕಂಥದ್ದು. ಅದರಿಂದ ಯಜ್ಞ ಬಹಳ ಶ್ರೇಷ್ಠ ಅಂತ. ಆ ಯಜ್ಞವನ್ನ ಮಾಡಬೇಕು ಅಂತ ಯಾಜ್ಞವಲ್ಕರು ಅಂತ ತುಂಬಾ ನಾವು ಕೇಳಿರ್ಬೋದು. ಯಾಜ್ಞವಲ್ಕರು ಅಂತ ಮಹಾಮುನಿಗಳು, ಅವರು ಪ್ರತಿನಿತ್ಯ ಯಜ್ಞವನ್ನು ಮಾಡ್ತಾ ಇದ್ರಂತೆ. ಅದೇ ರೀತಿಯಾಗಿ ಆ ಯಜ್ಞವನ್ನ ಮಾಡ್ತಾ ಮಾಡ್ತಾ ಯಾವ ರೀತಿಯಾಗಿ
ಮಳೆ ಬೆಳೆ ಬಂತು ಅಂತ ಹೇಳಿದ್ರೆ ಪರಮ ಕಾರುಣ್ಯಕರವಾಗಿ ಭಗವಂತ ಆಶೀರ್ವಾದವನ್ನು ಮಾಡ್ತಾನಂತೆ. ಇನ್ನೇನು ಆ ಯಜ್ಞ ಯಾಗಾದಿಗಳು ಮುಗಿಲಿಕ್ಕೆ ಬಂದಿದೆ. ಪೂರ್ಣಾಹುತಿ ಸಮಯ ಇನ್ನ ಬಂದಿಲ್ಲ. ಪೂರ್ಣಾಹುತಿ ಸಮಯದಿಂದ ಮಾಡಬೇಕಾದ್ರೆ ರಾಯರನ್ನ ಕರೆಸ್ತಾರಂತೆ. ರಾಯರನ್ನ ಕರೆಸಿ ಆ ರಾಯರು ಬಂದ ತಕ್ಷಣವೇ ಯಜ್ಞವನ್ನು ಮಾಡ್ತಾ ಇದ್ರಲ್ಲ, ಪರಶುರಾಮ ದೇವರು ಪ್ರತ್ಯಕ್ಷರಾಗ್ತಾರಂತೆ. ಆ ಪರಶುರಾಮ ದೇವರು ಪ್ರತ್ಯಕ್ಷರಾದಾಗ ಬೇರೆ ಯಾರಿಗೂ ಕಾಣಿಸ್ತಾ ಇಲ್ಲ, ರಾಯರಿಗೆ ಮಾತ್ರ ಕಾಣಿಸ್ತಾ ಇದೆ. ಎಂತಹ ದೊಡ್ಡ ರೋಮಾಂಚಕ ನೋಡ್ರಿ. ಅವ್ರಿಗೆ ಮಾತ್ರ ಕಾಣಿಸ್ತಾ ಇದೆ, ಬೇರೆ ಯಾರಿಗೂ ಸಹಿತ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಅವರಲ್ಲಿ ದೇವಾಂಶ ಸಂಭೂತ ಇದೆ ರಾಯರು. ಆದ್ದರಿಂದ ಆ ಪರಶುರಾಮ ದೇವರು ಪ್ರತ್ಯಕ್ಷರಾಗಿ ತುಂಬಾ ಸಂತೋಷವನ್ನು ಪಟ್ಟ ಆ ಒಂದು ಮಣಿಯನ್ನ ಹಾಕ್ತಾರಂತೆ. ಯಾರಿಗೆ? ರಾಯರಿಗೆ. ಹಾಕಿ ಹೊರಟ್ಬಿಡ್ತಾರಂತೆ. ಹೊರಟಾದಾಗ ಯಜ್ಞ ನಡೀತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಪರಶುರಾಮ ದೇವರು ಕೊಟ್ಟಿರುವಂತಹ ವಜ್ರವೈಡೂರ್ಯದಿಂದ ಭರಿತವಾಗಿರುವಂತಹ ಹಾರವನ್ನ ಯಜ್ಞಕುಂಡಕ್ಕೆ ಹಾಕ್ಬಿಡ್ತಾರೆ. ಯಾರು? ರಾಘವೇಂದ್ರ ಗುರು ಸಾರ್ವಭೌಮರು. ಹಾಕಿದಾಗ ಎಲ್ಲರಿಗೂ ಆಶ್ಚರ್ಯಚಕಿತಾಗುತ್ತದೆ. ಏನಪ್ಪಾ, ಇಂತಹ ಒಂದು ವಜ್ರವೈಡೂರ್ಯ ಕೊಟ್ಟಿರ್ತಕ್ಕಂಥ ನನಗಾದ್ರೂ ಕೊಟ್ಟಿದ್ರೆ ನಾನು ಎಷ್ಟು ಚೆನ್ನಾಗಿ ಇಟ್ಕೊಂತಿದ್ದೆ, ಇವರೇನು ಅಗ್ನಿ ಹಾಕ್ಬಿಟ್ರಲ್ಲ ಅಂತ ಹೇಳಿದಾಗ ಎಲ್ಲ ಪೂರ್ಣಾಹುತಿ ಮುಗಿತಂತೆ. ಪೂರ್ಣಾಹುತಿ ಮುಗಿದ ನಂತರ ರಾಜ ಬಂದು ಕೇಳ್ತಾರಂತೆ, ತುಂಬಾ ಆಶ್ಚರ್ಯಚಕಿತನಾಗಿ ಕೇಳ್ತಾನಂತೆ, ಸ್ವಾಮಿ ನೀವು ಅದನ್ನ ಹಾಕಿದ್ರಲ್ಲ, ಯಾಕೆ ಹಾಕಿದ್ರಿ ಅಂತ ಕೇಳಿದಾಗ, ನಿನಗೇನು ಆ ವಜ್ರದ ಹಾರ ಬೇಕೋ ಇಲ್ಲೋ ಚಿಂತೆ ಮಾಡಬೇಡ ಅಂತೇಳಿ ಆ ಅಗ್ನಿನಲ್ಲಿ ಕೈ ಹಾಕಿ ಯಥಾವತ್ತಾಗಿ ಯಥಾ ಪ್ರಮಾಣವಾಗಿ ಯಥಾ ಆಕೃತಿಯಾಗಿ ಇರುವಂತಹ ಆ ಒಂದು ವಜ್ರವೈಡೂರ್ಯದಿಂದ ಭರಿತರಾಗಿರುವಂತಹ ಹಾರವನ್ನ ತೆಗೆದು ರಾಜನಿಗೆ ಕೊಟ್ಟು ಆ ಆಶೀರ್ವಾದವನ್ನು ಮಾಡ್ತಾರಂತೆ. ನೋಡ್ರಿ, ಸಾಮಾನ್ಯವಾಗಿ ಅಗ್ನಿನಲ್ಲಿ ಏನಾದ್ರೂ ಹಾಕಿದ್ರೆ ಹುತ ಆಗ್ಬಿಡುತ್ತೆ, ಉರಿದೋಗ್ಬಿಡುತ್ತೆ, ಇಲ್ಲ ಹುತ ಆಗಿ ಏನೋ ಒಂದು ಆಗ್ಬಿಡುತ್ತೆ. ಆದ್ರೆ ಆ ಹಾರ ಮಾತ್ರ ಒಂದು ಚೂರು ಮೆಲ್ಟ್ ಆಗ್ಲಿಲ್ವಂತ. ಇನ್ನೆಂತಹ ರಾಘವೇಂದ್ರ ಗುರುಸಾರ್ವಭೌಮರ ಶಕ್ತಿ ಅಂತಂತಂದ್ರೆ ಅಪಾರವಾಗಿರುವಂತ ಶಕ್ತಿ. ಅದಕ್ಕೆ ಅವರ ಮಂತ್ರವನ್ನ ಹೇಳಿಕೊಂಡು ನಾವು ಏನಾದ್ರೂ ಒಂದು ಕುಡಿದಾಗ ಬಹಳ ಆಶೀರ್ವಾದಾತ್ಮಕವಾಗಿರುತ್ತೆ. ಅದೇ ರೀತಿಯಾಗಿ ಆ ಸಂತೋಷ ಪಟ್ಟಿ ತುಂಬಾ ಶರಣಾಗತನಾಗಿ ನಮಸ್ಕಾರವನ್ನು ಮಾಡಿಬಿಡ್ತಾರಂತೆ ಆ ರಾಯರಿಗೆ. ಅಂತಹ ಒಂದು ವಜ್ರ ವೈಡೂರ್ಯ ಭರಿತವಾಗಿರುವಂತಹ ಪರಮ ಕಾರುಣ್ಯ ಪಾತ್ರ ಆಗಿರುವಂತಹ ರಾಯರ ಇದೊಂದು ಪವಾಡ ಪ್ರತಿಯೊಬ್ಬರಿಗೂ ತಿಳಿಸಿ, ನೀವು ಹೇಳಿ, ನೀವು ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೂ ತಿಳಿಸ್ತಿ ಅಂತ ಹೇಳಿ ಈ ಒಂದು ಕಥಾಶ್ರವಣವನ್ನ ರಾಯರಿಗೆ ಅಂತರ್ಯಾಮಿಯಾಗಿರುವಂತಹ ಮುರುಳಾಮಚಂದ್ರರಿಗೆ ಸಮರ್ಪಣೆಯನ್ನು ಮಾಡುತ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯಥಮೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಕೆಳಗೆ ಕೊಟ್ಟಿರುವಂತಹ ಸಂಪರ್ಕವನ್ನ ಮಾಡ್ರಿ. ನಿಮ್ಗೇನೇ ಇದೇ ರೀತಿಯಾಗಿರುವಂತಹ ಬೇಕಾದಷ್ಟು ಕಥೆಗಳು ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಹೆಚ್ಚು ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಪವಾಡವನ್ನ ಯಥಾಮತಿ ಯಥಾಜ್ಞಾನವಾಗಿ ತಿಳಿಸ್ಕೊಳ್ಳಿಕ್ಕೆ ನಾನು ಒಂದು ಪ್ರಯತ್ನವನ್ನು ಮಾಡ್ತಾ ಹೇಳಿ, ಹರಜೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.